Assalamualaikum. Welcome to Where Kita. ಇಂದತ್ತು ರೆಸಿಪಿ ಆಯ್ತಿಕ್ಕರು ಸೆಮೋಲಿನಾ ಖೀರ್, ಚಟ್ಪಟ ಆಲೂ ಚಿಕನ್ ನಾನ್, ಪ್ರಾನ್ಸ್ ಫಿಂಗರ್ ಫ್ರೈ, ಚನಾ ದಾಲ್ ಮನ್ನಿ. ನಂದು ಚಾನಲ್ ನೀವು ಫಸ್ಟ್ ನೋಡ್ಕೊಂಡಾಂಗೆ ಲೈಕ್ ಹಾಕೋ, ಶೇರ್ ಹಾಕೋ, ಸಬ್ಸ್ಕ್ರೈಬ್ ಹಾಕೋರ್. ಸೆಮೋಲಿನಾ ಖೀರ್ ಹೆಂಗೆ ಹಾಕ್ರು ನೋಕೋರ್. ಗ್ಯಾಸ್లో ಸಾಸ್ ಪ್ಯಾನ್ ಬೆಚ್ಚಿತ್ತು 1 ಟೇಬಲ್ ಸ್ಪೂನ್ ರತ್ರ ಗೀ, 1 ಟೇಬಲ್ ಸ್ಪೂನ್ ರತ್ರ ಚೈಚಯ್ಯ ಕಟ್ಟಕ್ಕೆ ಆನಿಯನ್, 2 ಟೇಬಲ್ ಸ್ಪೂನ್ ರತ್ರ ಕ್ಯಾಶು ಇಟ್ಟು ತೆಲ್ ಗೋಲ್ಡನ್ ಬ್ರೌನ್ ಆರ್ತೆಲ್ ಫ್ರೈ ಹಾಕೋರು. 2 ಟೇಬಲ್ ಸ್ಪೂನ್ ರತ್ರ ರೇಸಿನ್ಸ್ ಇಡ್ರು, പിന്നെ 2 ಟೇಬಲ್ ಸ್ಪೂನ್ ರತ್ರ ಸೆಮೋಲಿನಾ ಚೆಂದಿಗೆ ಸೋಜಿ ಇಟ್ಟಿತ್ತು നല്ല ಫ್ರೈ ಹಾಕೋರು. 1/2 ಲೀಟರ್ ರತ್ರ ಪಾಲ್ ಬೀತೋರು. ಕೈಲಿಟ್ಟಿತ್ತು നല്ല ಮಿಕ್ಸ್ ಹಾಕಿ ಇಕ್ಕೋರು. ಕೈ ಬಿಡಾಂಡ ಕಲ್ಕೆ ಇಕ್ಕೋರು, ಇಲ್ಲಾಂಡೆ ಅಡಿಗೆ ಬಿಡ್ಕೋರು. 4 ಟೇಬಲ್ ಸ್ಪೂನ್ ರತ್ರ ಶುಗರ್, 1/4 ಟೀ ಸ್ಪೂನ್ ರತ್ರ ಸಾಲ್ಟ್, പിന്നെ 1/2 ಟೀ ಸ್ಪೂನ್ ರತ್ರ ಕಾರ್ಡಮಮ್ ಪೌಡರ್ ಇಟ್ಟಿತ್ತು ಮಿಕ್ಸ್ ಹಾಕೋರು. ಇದು 5 ಮಿನಿಟ್ಸ್ಲ ಅವರು ಡ್ರಿಂಕ್. ಇಪ್ಪ ಸೆಮೋಲಿನಾ ಖೀರ್ ರೆಡಿ ಆಯ್ತು. ಚಟ್ಪಟ ಆಲೂ ಚಿಕನ್ ನಾನು ಹೆಂಗೆ ಹಾಕ್ರು ನೋಕೋರು. और बाउल को 1 कप रत्र मैदा, 1/2 टी स्पून बेकिंग पाउडर, 1/4 टी स्पून बेकिंग सोडा, പിന്നെ 1/2 टी स्पून रत्र ಸಾಲ್ಟ್ ಇಟ್ಟಿತ್ತು ಮಿಕ್ಸ್ ಹಾಕೋರು. 2 ಟೇಬಲ್ ಸ್ಪೂನ್ ರತ್ರ ದಹಿಯು, 1 ಟೇಬಲ್ ಸ್ಪೂನ್ ರತ್ರ ಆಯಿಲ್ ಇಟ್ಟಿತ್ತು ನಲ್ಲು ಮಿಕ್ಸ್ ಹಾಕೋರು. ತೆಲ್ತಿಲ್ಲೆ ಪಾಲ್ ಬೀತಿತ್ತು ಪಿಟ್ರು ನೋಂಡಿಯುಂಬರ್. ಪಿಟ್ಟು ಚಪಾತ್ರ ಪಿಟ್ರತ್ರ ಗಟ್ಟಿ ಅವತೀರ ತೆಲ್ ಸ್ಮೂತ್ ಇಕ್ಕೊಂಡು ತೆಲ್ ಆಯಿಲ್ ಬೀತಿತ್ತು ಪಾಡಮ್ ನೋಂದಿತ್ತು 2 ಅವರ್ಸ್ಗೆ ಬೆಚ್ಚಿ ಬಿಡ್ರು. ಗ್ಯಾಸ್లో ಪ್ಯಾನ್ ಬೆಚ್ಚಿತ್ತು 1 ಟೇಬಲ್ ಸ್ಪೂನ್ ರತ್ರ ಆಯಿಲ್ ಬೀತಿತ್ತು, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಟಿತ್ತು ರಾ ಸ್ಮೆಲ್ ಪೌಡರ್ ತೆಲ್ ಫ್ರೈ ಹಾಕೋರು. 1/2 ಕಪ್ ರತ್ರ ಚಿಕನ್ ಕೀಮ್ ಇಟ್ಟಿತ್ತು ತೆಲ್ ನಾರು ಫ್ರೈ ಹಾಕೋರು. 1/2 ಚೈಚಯ್ಯ ಕಟ್ಟಕ್ಕೆ ಆನಿಯನ್ ಇಟ್ರು. 1/2 ಟೀ ಸ್ಪೂನ್ ರತ್ರ ಗ್ರೀನ್ ಚಿಲ್ಲಿ ಪೇಸ್ಟ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1/2 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1/2 ಟೀ ಸ್ಪೂನ್ ಜೀರಾ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, പിന്നെ ಟೇಸ್ಟಿಗೆ ಬೇನಾತ್ರ ಉಪ್ಪಿಟ್ಟಿತ್ತು ಫ್ರೈ ಹಾಕೋರು. ತೆಲ್ ಕೊರಿಯಾಂಡರ್ ಲೀವ್ಸ್ ಇಡ್ರು, പിന്നെ 2 ಬಾಯ್ಲ್ ಹಾಕಿ ಪೊಟ್ಯಾಟೊ ಸ್ಮ್ಯಾಶ್ ಹಾಕಿತ್ತು ಇಟ್ಟಿತ್ತು ಮಿಕ್ಸ್ ಹಾಕೋರು. ಗ್ಯಾಸ್ ಆಫ್ ಹಾಕಿ ಬಿಡ್ರು. 1 ಕಪ್ಪಲ್ಲಿ 3 ಟೇಬಲ್ ಸ್ಪೂನ್ ರತ್ರ ಮೈದಾ ಇರ್ತಿತ್ತು ಸ್ಮೂತ್ ಪೇಸ್ಟ್ ಹಾಕೋರು. ಇಪ್ಪಿದ್ರು ಕಟ್ಲೆಟ್ರ್ ಶೇಪಲ್ಲಿ ಹಾಕಿತ್ತು ಮೈದಾದ ಮಿಕ್ಸರ್ಗೆ ಡಿಪ್ ಹಾಕಿತ್ತು ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಹಾಕೋರು. ಇನ್ನಿದ್ರು 1 hour ಆ್ಯಂಡ್ ಫ್ರೀಸರಲ್ಲಿ ಬೆಚ್ಚಿ ಬಿಡ್ರು. ಗ್ಯಾಸ್లో ಪ್ಯಾನ್ ಬೆಚ್ಚಿತ್ತು ಅದಕ್ಕೆ ಆಯಿಲ್ ಬೀತೋರು, പിന്നെ ಒರಳೆ ಕಟ್ಲೆಟ್ಸ್ ಇಟ್ಟಿತ್ತು ಫ್ರೈ ಹಾಕೋರು. തീ ಮೀಡಿಯಂ ಫ್ಲೇಮಲ್ಲಿ ಬೆಚ್ಚಿತ್ತು ಫ್ರೈ ಹಾಕೋರು. ನಿಮ್ಗಿದ್ರು ಕಟ್ಲೆಟ್ರು ಬಲ ಹಿಂಗೆ ನಮಗೆ ಸರ್ವ್ ಹಾಕ. ನುಪಾಟಿ ನೋಂಡಿ ಬೆಚ್ಚ ಪಿಟ್ರು ಕೌಂಟರ್ ಟಾಪ್ಗೆ ಇಟ್ಟಿತ್ತು ತೆಲ್ ಮೈದಾ ಡಸ್ಟ್ ಹಾಕಿತ್ತು ಪಾಡೆ ನೋಂದಿದ್ದು ಚೀಚೆಯ ಬಾಲ್ ಹಾಕಿಬೇಕು. ಇಪ್ಪ ಇದ್ರು ಓವಲ್ ಶೇಪಲ್ಲಿ ಪರ್ಟಿ ಹರ್ಕೊಂಡು ತೆಲ್ ದಪ್ಪಮೇ ಪರ್ಟಿ ತರ್ಕೊಂಡು ತೆಲುಪು ಹಾಕು ತೀರ. ಗ್ಯಾಸ್లో ಪ್ಯಾನ್ ಬೆಚ್ಚಿತ್ತು ಅದು ಬೆಚ್ಚಲ್ പിന്നെ ಈ ನಾನ್ರು ಅದಕ್ಕಿಟ್ಟಿತ್ತು ಜನ್ ಸೈಡ್ലും 30 ಸೆಕೆಂಡಿಗೆ ಲಿಡ್ ಕ್ಲೋಸ್ ಹಾಕಿತ್ತು ಕುಕ್ ಹಾಕೋರು. ഇങ്ങനെ ಎಲ್ಲ ನಾನ್ರು ಫ್ರೈ ಹಾಕಿ ಹರ್ಕೋರು. 4 ಟೇಬಲ್ ಸ್ಪೂನ್ ರತ್ರ ಮಯೋನೀಸ್ ಇರ್ತಿತ್ತು, 2 ಟೇಬಲ್ ಸ್ಪೂನ್ ರತ್ರ ಚಿಲ್ಲಿ ಸಾಸ್ ಇಟ್ಟಿತ್ತು ಮಿಕ್ಸ್ ಹಾಕೋರು.
ഒരേ ನಾನು എടുത്തിട്ട് ഒരു സൈഡിಗೆ ಆ ಸಾಸ್ ಇಟ್ಟು ಸ್ಪ್ರೆಡ್ ಹಾಕಿತ್ತು പിന്നെ ಸ್ಲೈಸ್ ಹಾಕಿ ಆನಿಯನ್ ಇಟ್ರು പിന്നെ ಅದ್ರೊಳಗೆ ತಿಕ್ಕಿ ಬೆಚ್ಚಿತ್ತು ಹಿಂಗೆ ಪ್ರೆಸ್ ಹಾಕೋರು ಗ್ಯಾಸ್లో ಗ್ರಿಲ್ ಪ್ಯಾನ್ ಬೆಚ್ಚಿತ್ತು ಅದಕ್ಕೆ 1 ಟೇಬಲ್ ಸ್ಪೂನ್ ಹತ್ರ ಬಟರ್ ಇಡ್ರು ഇപ്പം ഇതിൽ നാൻ വെച്ചിട്ട് ഫ്രൈ ಹಾಕೋರು ഇങ്ങനെ നല്ല പ്രസ് ആക്കോರು അപ്പോൾ ആ ഗ്രിൽ ಹಚ್ಚಿ അതിൽ ಬಂದು ಇನ್ನೊಂದು ಸೈಡಿൽ അങ്ങനെ ഫ്രൈ ആക്കോರು ഇപ്പം എല്ലാ നാനും അങ്ങനെ ഫ്രൈ ആക്കി എടുക്കോರು ഇപ്പം ಚಟ್ಪಟ ಆಲೂ ಚಿಕನ್ ನಾನ್ ರೆಡಿ ಆಯ್ತು പ്രോൺസ് ഫിംഗർ എങ്ങനെ ആക്കും നോക്കൂ എത്തിയെല്ലാം ക്ലീൻ ആക്കിയിട്ട് ഇങ്ങനെ ടൂത്ത് കുത്തോರು 1/2 ടീസ്പൂൺ ಸಾಲ್ಟ್ 1/2 ടീസ്പൂൺ കൊറിയാണ്ടർ പൗഡർ 1 ടീസ്പൂൺ ರೆಡ್ ಚಿಲ್ಲಿ ಪೌಡರ್ 1/4 ಟೀಸ್ಪೂನ್ ಟರ್ಮರಿಕ್ ಪೌಡರ್ 1/2 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀಸ್ಪೂನ್ ಲೆಮನ್ ಸ್ಕ್ವೀಸ್ ಹಾಕಿತ್ತು നല്ല ಮಿಕ್ಸ್ ಹಾಕಿತ್ತು 10 to 15 minutes ಮ್ಯಾರಿನೇಟ್ ಆಗಬೇಕು 1 ಟೇಬಲ್ ಸ್ಪೂನ್ ಹತ್ರ ಮೈದಾ ತೆಗೆದು ತಣ್ಣಿ ಬಿಟ್ಟಿತ್ತು ಸ್ಮೂತ್ ಪೇಸ್ಟ್ ಹಾಕೋರು ഒരേ പ്രോൺസ് മൈദ ഡിപ്പ് ആക്കിയിട്ട് ബ്രെഡ് ക്രംസിൽ കോട്ട് ಹಾಕೋರು ಗ್ಯಾಸ್లో ಪ್ಯಾನ್ ಬೆಚ್ಚಿಟ್ಟು ಅದಕ್ಕೆ ಆಯಿಲ್ ಬಿಟ್ಟಿತ್ತು ಒರೊರೆ ಇಟ್ಟಿಟ್ಟು ಜನ್ ಸೈಡು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಹಾಕೋರು ഇപ്പോൾ പ്രോൺസ് ഫിംഗേഴ്സ് റെഡി ആയിട്ട് അതിൽ ടൊമാറ്റോ സോസിൽ സെർവ് ആക്കുക ഇപ്പോൾ കടലബാലರು മഞ്ഞ എങ്ങനെ ആക്കും നോക്കുക 1 ಕಪ್ ಕಡಲೆಬಾಲರು 3-4 ಟೈಮ್ ವಾಶ್ ಹಾಕಿಟ್ಟು 15 minutes ನಂಚಿಬೇಕು ಗ್ಯಾಸ್లో ಕುಕ್ಕರ್ ಬೆಚ್ಚಿದ್ದು ಅದಕ್ಕೆ ನಂಚಿಟ್ಟು ಬೆಚ್ಚ കടലബാലം 2 കപ്പ് ಹತ್ರ ತಣ್ಣಿ ಬೀತರು പിന്നെ അതിൽ ക്ലോസ് ആക്കുക നിങ്ങളെ നോർമൽ കുക്കർ ഉണ്ടായെങ്കിൽ 3 വിസിൽ ബർബാട്ടു നാവിടെ നേരെ കുക്കർ യൂസ് ആക്കിയുള്ളൂ അത് 3 minutes കുക്ക് ആവും 1 കപ്പ് വൈറ്റ് റൈസ് വാഷ് ആക്കിയിട്ട് 1/2 hour നനച്ചിട്ട് വെക്കുക ഒരു മിക്സി ജാർ എടുത്തിട്ട് അതിക്ക് 2 കപ്പ് ഹತ್ರ തേങ്ങയും 2 കപ്പ് ഹತ್ರ തണ്ണി ബീറ്റിട്ട് ഗ്രൈൻഡ് ആക്കുക ಗ್ರೈಂಡ್ ಆಗಿ ತೇಂಗರು ಸ್ಟ್ರೈನ್ ಹಾಕೋರು ಪಾಡೆ ಆ ತೇಂಗರು ಮಿಕ್ಸಿ ಜಾರ್ಗೆ ಇಟ್ಟಿತ್ತು 1 ಕಪ್ ಹತ್ರ ತಣ್ಣಿ ಬಿಟ್ಟಿತ್ತು ಪಾಡೆ ಗ್ರೈಂಡ್ ಹಾಕಿತ್ತು ಸ್ಟ್ರೈನ್ ಹಾಕೋರು ಇಪ್ಪ ಇದ್ಲೆ 4 ಕಪ್ ಹತ್ರ ತೇಂಗರ ಪಾಲುಂಡು ನಂಚಿಟ್ಟು വെച്ച റൈസ് ഗ്രൈൻഡർക്ക് ഇട്ടിട്ട് 1/2 കപ്പ് ഹತ್ರ തേങ്ങയുടെ പാൽ വീതിട്ട് നല്ല സ്മൂത്ത് പേസ്റ്റ് ആക്കുക നിങ്ങളുടെ കാർഡമം പൗഡർ ഇല്ലാണ്ടെങ്കിൽ ಇದಕ್ಕೆ ಜಂಡ್ കാർഡമം ഇടും ഇപ്പം അരച്ച് വെച്ച പിട്രും സോസ് പാൻ ഇടും പിന്നെ തേങ്ങയുടെ പാലും സോസ് പാൻ വീതിട്ട് നല്ല മിക്സ് ആക്കുക സോസ് പാൻ ഗ്യാസിൽ വെച്ചിട്ട് കൈ വിടാണ്ട് മിക്സ് ആക്കി വെക്കുക ഒരു വേള കട്ടി പിടിച്ച പോലെ ആയോണ്ടായെങ്കിൽ 1 കപ്പ് ഹತ್ರ തണ്ണി ಬಿಟ್ಟಿದ್ದು മിക്സ് ആക്കുക ഞങ്ങൾ മണ്ണി എത്ര കലക്കിറ അത്ര ടേസ്റ്റ് ആവും 1.5 കപ്പ് ഹತ್ರ ചക്കര ഇടും നല്ല മിക്സ് ആക്കുമ്പോൾ ചക്കര കഴിഞ്ഞാൽ പിന്നെ ബേബാട്ടി വെച്ച കടല വേലിട്ടിട്ട് ആടെ മിക്സ് ആക്കുക
ಹಾಫ್ ಟೀ ಸ್ಪೂನ್ ಹತ್ರ ಸಾಲ್ಟು, ಹಾಫ್ ಟೀ ಸ್ಪೂನ್ ಹತ್ರ ಕಾರ್ಡಮಮ್ ಪೌಡರ್ ಇರ್ತದೆ ನಾನು ಮಿಕ್ಸ್ ಹಾಕೋ. ಲಾಸ್ಟಿಗೆ 1 ಟೇಬಲ್ ಸ್ಪೂನ್ ಹತ್ರ ನೈ ಇಟ್ಟು ಮಿಕ್ಸ್ ಹಾಕು. പിന്നെ ഗ്യാസ് ഓഫാക്കി വിടൂ. നിങ്ങൾ ഏടത്തേക്ക് മണ്ണി വീട്ടാറ് ആ ഇടത്തേക്ക് ഗീ ഗ്രീസ് ആക്കിയിട്ട് വീട്ടി വിടൂ. ಕೋಲ್ಡ್ ಬೇನುನ್ ಟೈಮ್ ಫ್ರಿಜ್ಜಿൽ ಸೆಟ್ ಆಗೋದು 3 hours ಆಗಿ ಬೇಕು. ನಿಂಗೂ ಈ ರೆಸಿಪಿ ಎಲ್ಲ ಟ್ರೈ ಹಾಕಿದ್ರೆ ನಿಂಗೆಲ್ಲ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸ್ಲಿಡ್ರು. ನನ್ನ ವಿಡಿಯೋ ನಿಂಗೂ ಇಷ್ಟ ಉಂಟಾಗಿ ಲೈಕ್ ಹಾಕೋ, ಶೇರ್ ಹಾಕೋ, ಸಬ್ಸ್ಕ್ರೈಬ್ ಹಾಕೋ.